ಪ್ರಿಯ ಆಸರೆ ಟಿ ವೀಕ್ಷಕರೆಲ್ಲರಿಗೂ ಇದು ನನ್ನ ಹಾಡು ಈ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಮತ್ತೊಂದು ಆವತ್ತಿ ನಾವು ನಿಮ್ಮನ್ನು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಸ್ಟರ್ ಕೀರ್ತಿ ಪೌಲ್ ಅವರ ಅನುಭವವನ್ನು, ಹಾಡಿನ ಅನುಭವಗಳನ್ನು, ಆರಾಧನೆ ಅನುಭವಗಳನ್ನು ನಾವು ಅವರ ಬಾಯಿಂದ ಕೇಳ್ತಿದ್ದೇವೆ. ಅವರ ಮುಂದೆ ಪ್ರಶ್ನೆಗಳನ್ನು ಕೇಳುವ. ಪಾಸ್ಟ್ರೆ, ಮತ್ತೊಂದು ಆವತ್ತಿ ನಿಮಗೆ ಸ್ವಾಗತ. ಪಾಸ್ಟ್ರೆ, ನೀವು ಹೀಗೆ ವಿರಾಮದ ಮುಂಚೆ ನಮಗೆ ಹೇಳ್ತಾ ಇದ್ದೀರಾ, ನೀವು ಆರಾಧನೆ ನಾಯಕರಾಗಿ ದೇವರು ನಿಮ್ಮನ್ನು ಅಭಿಷೇಕ ಮಾಡಿದ್ನು, ನಿಮ್ಮ ಆತ್ಮಿಕ ತಂದೆ ನಿಮ್ಮನ್ನು ಗುರುತಿಸಿದ್ನು ಮತ್ತು ಆರಾಧನೆ ಅನುಭವ ಸಮಯದ ಅಭಾವದ ನಿಮಿತ್ತವಾಗಿ ನೀವು ಹೇಳಿದ್ದೀರಾ. ನಂತರ ನಿಮಗೆ ಸಿಡಿಯ ವಿಷಯ ಬಂದಾಗ ಅಥವಾ ಹಾಡಿನ ಸಿಡಿ ಮಾಡುವಂಥ ವಿಷಯ ಬಂದಾಗ ಅದು ನಿಮಗೆ ಯಾವಾಗ ಪ್ರೇರೇಪಣೆ ಆಯಿತು ಮತ್ತು ಹೇಗೆ ಆಯಿತು? ಸಿಡಿ ಮಾಡಬೇಕು ಅನ್ನೋ ಆಸೆ ನನ್ನಲ್ಲಿ ಇರಲಿಲ್ಲ. ಮೊದಲನೇದಾಗಿ ನೋಡುವಾಗ ನಾನು ಸಿಡಿ ಮಾಡಬೇಕು ಎಂದು ಯಾವ ಹಾಡು ನಾನು ರಾಗ ಕಟ್ಟಿಲ್ಲ. ನನ್ನಲ್ಲಿ ಇದ್ದ ಒಂದು ಆಸೆ ಅಂದರೆ ದೇವ್ರಿಗಾಗಿ ಹಾಡಬೇಕು, ಆ ದೇವ್ರನ್ನ ಸ್ತುತಿಸಬೇಕು ಅನ್ನೋ ರೀತಿಯಲ್ಲಿ ಇರುವಾಗ ಇದ್ದು ಹಾಡುಗಳೆಲ್ಲ ದೇವರಾಗಿ ಕೊಟ್ಟರು. ನಾನು ಯಾವತ್ತು ನಾನು ಹೇಳಿದೆ ಮೊದಲನೇದಾಗಿ ಆರಂಭ ದಿನಗಳಲ್ಲಿ ನಾನು ಸಹಾಯಕ್ಕಾಗಿ ನನ್ನ ಕಸಿನ್ ಸಹೋದರನನ್ನು ಇಟ್ಕೊಂಡು ನಾನು ಹಾಡಲು ಬರೆದೆ. ಆದರೆ ಅಭಿಷೇಕದಿಂದ ತುಂಬಿಸಲ್ಪಟ್ಟು ನಡೆಸ್ತಾ ಇರುವಾಗ ಒಂದು ವಾಕ್ಯ ನೆನಪು ಬರ್ತದೆ. ಜಕರ್ಯ 4:6 ಮಾತಿನ ಪ್ರಕಾರವಾಗಿ ಬಲದಿಂದಲ್ಲ ಪರಾಕ್ರಮದಿಂದಲ್ಲ ದೇವರ ಆತ್ಮದಿಂದಲೇ ಆಗುವುದು. ಆ ಮಾತಿನ ಪ್ರಕಾರವಾಗಿ ನನ್ನ ಎಲ್ಲ ಹಾಡುಗಳು ಇದುವರೆಗೂ ಸಹ ಪೆನ್ ಬುಕ್ ಹಿಡಿದು ಬರೆದಿದ್ದೆ ಯಾವ ಹಾಡು ಇಲ್ಲ. ಎಲ್ಲನೂ ಸಹ ನನ್ನ ಆರಾಧನೆ ಸಮಯಗಳಲ್ಲಿ ಅಥವಾ ಪ್ರಾರ್ಥನಾ ಸಮಯಗಳಲ್ಲಿ ದೇವರೊಟ್ಟಿಗೆ ಬೆರೆತು ವಾಕ್ಯವನ್ನು ಧ್ಯಾನ ಮಾಡೋ ಸಮಯಗಳಲ್ಲಿ ಹಾಗೆ ಹೃದಯದಿಂದ ಬಂದಂಥ ಹಾಡುಗಳೇ ಎಲ್ಲ ಆಗಿತ್ತು. ಅದನ್ನು ಬಂದು ನಾನು ಎಲ್ಲಿ ಹಾಡೂ ಇಲ್ಲ. ಮೊದಲನೇದಾಗಿ ಫಸ್ಟು ನಾನು ಒಂದು ಹಾಡು ಅಂದರೆ ಪೂರ್ತಿಯಾಗಿ ನನ್ನ ಒಂದು ರಾಗದಲ್ಲಿ ಸಾಹಿತ್ಯದೊಂದಿಗೆ ಬಂದ ಹಾಡಂದರೆ ಮುಳ್ಕಿರೀಟ ಧರಿಸಿದ ಯೇಸುವನ್ನು. ಅದು ತಮಿಳಲ್ಲಿ ನಾನು ಫಸ್ಟ್ ಅದನ್ನು ದೇವರು ನನಗೆ ಕೊಟ್ಟರು. ಅದು ಬಂದು ದೇವರ ಒಂದು ಗುಡ್ ಫ್ರೈಡೆ ದಿನದ ಸಮಯದಲ್ಲಿ ವಾಕ್ಯವನ್ನು ಧ್ಯಾನ ಮಾಡ್ತಿರುವಾಗ ಯಾಕೆ ನಾವು ಈ ಗುಡ್ ಫ್ರೈಡೆ ನಾವು ಆಚರಣೆ ಮಾಡಬೇಕು, ಈ ಗುಡ್ ಫ್ರೈಡೆ ಯಾವ ಕಾರಣಕ್ಕಾಗಿ ನಾವು ಅದನ್ನು ಧ್ಯಾನ ಮಾಡಿ ನಾವು ಈ ರೀತಿ ಈ ಆಚರಣೆಗಳನ್ನ ಮಾಡಬೇಕನ್ನುವಾಗ ಕೀರ್ತನೆಯಿಂದ ನನಗೆ ಹಾಡನ್ನು ಸಿಕ್ತು. ಆ ರೀತಿ ಹಾಡುಗಳನ್ನ ಎಲ್ಲ ಒಂದು ಪೈಲಪ್ ಆಗ್ತಾಯಿತ್ತು ನನ್ನ ಇದರಲ್ಲಿ. ಆಗ ಒಂದಿನ ಬಂದು ನನ್ನನ್ನು ಒಬ್ಬ ತಾಯಿ ಮನೆಗೆ 2011 ಒಬ್ಬ ತಾಯಿ ಮನೆಗೆ ಬಂದಿದ್ದರು. ಆವಾಗ ಅವ್ರು ಬೆಳಗ್ಗೆ ಬಂದಾಗಲೇ ಒಂಥರ ಕಂಪ್ಲೇಂಟ್ ತೊಗೊಂಡು ಕಣ್ಣೀರಿಂದ ತುಂಬಾ ಅಳುತ್ತಾ ಗೋಳಾಡ್ತಾ ಮನೆಗೆ ಬಂದರು. ಆವಾಗ ಅವ್ರನ್ನ ಬೆಳಗ್ಗೆ ಜಾವ ಬಂದರೆ ನಾನು ಇನ್ನೂ ರೆಡಿ ಆಗಿರಲಿಲ್ಲ. ಏನು ಮನೆಯಲ್ಲಿ ಅಂದರೆ ನಾರ್ಮಲಾಗಿ ಹೇಗಿತ್ತು ಹಾಗೇ ಇದೆ. ಆ ತಾಯಿ ಬಂದ ತಕ್ಷಣ ನಾನು ಹೇಳಿದೆ, ಅಮ್ಮ ನಾನು ರೆಡಿಯಾಗಿ ಬರ್ತೀನಿ, ಅಷ್ಟೊಂದು ನೀವೇನು ಮಾಡ್ತೀರಾ. ನಾನು ಯಾವಾಗಲೂ ನಾನು ಮಾಡಿರೋ ಹಾಡು ಬಂದು ಯಾರಿಗೂ ಕೇಳಿಸೋದೂ ಇಲ್ಲ. ಅವತ್ತು ಆ ಒಂದು ತಾಯಿ ಬರೋಕ್ಕೆ ಮುಂಚಿನ ದಿನ ಒಂದು ದೇವ್ರ ಕೃಪೆ ಒಂದು ಸಾಂಗ್ ನಾನು ರೆಕಾರ್ಡ್ ಮಾಡಿದ್ದೆ ನನ್ನ ಮೊಬೈಲಲ್ಲಿ. ಅದೇ ಮುಳ್ಕಿರೀಟ. ಅದು ಬೇರೆ ಅದು ಆರಂಭದ ದಿನಗಳ ಒಂದು ಹಾಡು. ಅದು ಆ ರೀತಿ ತುಂಬ ಹಾಡುಗಳು ದೇವ್ರು ಕೊಡ್ತಾ ಇರ್ತಾರೆ. ಆತನ ಅವರು ಧ್ಯಾನಿಸುವಾಗ ಸಡನ್ ಆಗಿ ಒಂದು ಹಾಡು ಬಂದುಬಿಡುತ್ತೆ. ಸೊ ಆ ರೀತಿ ಒಂದು ದಿನ ಬಂದು ಒಂದು ಹಾಡು ದೇವ್ರಿಗೆ ಹೊಸದಾಗಿ ಕೊಟ್ಟರು. ಅದನ್ನು ನಾನು ಮೊಬೈಲ್ ಹಾಕಿ ಅವ್ರಿಗೆ ಕೊಟ್ಟೆ. ನೀ ಹಾಡನ್ನು ಕೇಳ್ತಾರೆ ಅಮ್ಮ, ನಾನು ರೆಡಿಯಾಗಿ ಬಂದುಬಿಡ್ತೀನಿ. ಆ ಹಾಡು ಕೇಳ್ತಾ ಇದ್ದಾರೆ. ನಾನು ಬಂದು ನೋಡಿದಾಗ ಸೋಫಾ ಮೇಲೆ ಅವ್ರು ಬಿದ್ದು ಹೋಗ್ಬಿಟ್ಟಿದ್ದಾರೆ. ಹಾಡು ಕೇಳ್ತಾನೆ ಇದ್ದಾರೆ, ಸೋಫಾ ಮೇಲೆ ಬಿದ್ದಿದ್ದವ್ರೆ. ಅವರ ಯಜಮಾನ್ರ ಪಕ್ಕದಲ್ಲಿ ಕೂತ್ಕೊಂಡು ಕಣ್ಣೀರಿನಿಂದ ಇದ್ದಾರೆ. ನಾನು ಬಂದು ಕೇಳಿದೆ ನಮ್ಮ ವೈಫ್ನಾಗ, ಅಮ್ಮ ಏನು ಅವರು ಆ ಥರ ಸೋಫಾದಲ್ಲಿ ಬಿದ್ದುಬಿಟ್ಟಿದ್ದಾರೆ, ನೀನು ನೋಡಿಲ್ವಲ್ಲ ಅಂದರೆ, ಅವ್ರು ನಾನು ಕಿಚನಲ್ಲಿ ಟಿಫನ್ ಮಾಡ್ತಾಯಿದ್ದೆ, ನಾನು ನೋಡಿಲ್ಲ. ಏನಾಯ್ತಂದರೆ ಅಳ್ತಾ ಇದ್ದಾರೆ. ನನಗೆ ಮೊಬೈಲ್ ಕೊಟ್ಬಿಟ್ಟು ಮುಖ ಒರೆಸ್ಕೊಂಡ್ರೆ ಒಂದು ಮಾತು ಹೇಳಿದ್ರು, ತಮ್ಮ ಈ ಹಾಡು ನನ್ನ ಜೀವನ ಬದಲಾಯಿಸ್ತು, ನನಗೆ ಈ CD ಕೊಡು ಅಂತ ಕೇಳಿದ್ರು. ದಟ್ ವಾಸ್ ದ ಫಸ್ಟ್ ಇನ್ಸಿಡೆಂಟ್ ವಿಚ್ ಮೇಡ್ ಮೀ ಟು ಡೂ ದ CD. ಅವ್ರು ಕೇಳಿದ್ರು ನನಗೆ, ಈ CD ಇದೆ ನನಗೆ ಕೊಡು, ತುಂಬ ಚೆನ್ನಾಗಿದೆ ಹಾಡು, ಯಾರ್ದು ಅಂತ ಕೇಳಿದ್ರು. ಆವಾಗ ನಾನು ಹೇಳಿದೆ, ಅಮ್ಮ ಇದು ಬಂದು CD ಇಲ್ಲ, ಇದು ದೇವ್ರು ನನಗೆ ಕೊಟ್ಟಿರೋ ಹಾಡು, ಇದು ನಾನು ಮೊಬೈಲನ್ನು ಸುಮ್ಮನೆ ರೆಕಾರ್ಡ್ ಮಾಡಿಕೊಂಡೆ, ಅದು ನಿಮ್ಗೆ ಕೇಳೋಕ್ಕೆ ಕೊಟ್ಟೆ ಅಂತ. ಅವರು ಆವಾಗ ಕೇಳಿ, ಯಾಕೆ ನೀನು CD ಮಾಡಿಲ್ಲ?
ನೀನು ಸಿ ಡಿ ಮಾಡು, ದೇವ್ರು ನಿನಗೆ ಒದಗಿಸ್ಕೊಡ್ತಾರೆ, ಸಾಧ್ಯವಾದರೆ ನಾನೇ ನಿನಗೆ ಅದಕ್ಕೆ ಬೇಕಾದ ಖರ್ಚನ್ನ ನಾನು ಕೊಡ್ತೀನಿ ಅಂತ ಹೇಳಿ ಹೋದರು. ಆವಾಗ ನನ್ನ ಮನಸ್ಸಲ್ಲಿ ಒಂದು ಆಸೆ ಆಯಿತು, ನನಗೆ ಸಿ ಡಿ ಮಾಡಬೇಕನ್ನೋ ಆಸೆ ಇಲ್ಲದೇ ಇದ್ರೂ ಆ ಸಮಯದಲ್ಲಿ ಆ ಒಂದು ತಾಯಿಯ ಮುಖಾಂತರವಾಗಿ ಒಂದು ಪ್ರೇರೇಪಣೆ ಉಂಟಾಗಿ ನಾನು ಸಿ ಡಿ ಮಾಡೋಣ. ಆ ಹಾಡು ಇವತ್ತು ಹೇಳಿದರೆ ಒಂದು ಆ ದೇವರನ್ನು ಸ್ಪರ್ಶಿಸಿದಂಥ ಅಂತ ಆ ಒಂದು ತಾಯಿಯನ್ನು ಸ್ಪರ್ಶಿಸಿದಂಥ ಆ ಹಾಡು ನೀವು ಇವತ್ತು ನಿಮಗೆ ನೆನಪಿಗಿದೆ? ಅದು ಹೌದೌದು, ಅದು ನನ್ನ ಆಲ್ಬಮಲ್ಲಿ ದೇವ್ರ ಕೃಪೆಯಿಂದ ತಮಿಳುನಾಡು ಮತ್ತು ಬೇರೆ ರಾಷ್ಟ್ರಗಳಲ್ಲಿ, ಬೇರೆ ದೇಶಗಳಲ್ಲಿ, UK, ಮಲೇಷಿಯಾ, ಈ ಜಾಗಗಳಿಂದಲ್ಲಿ ನನಗೆ SMS ಬಂದರೆ ನಾನು ಸಿ ಡಿ ಅಲ್ಲೆಲ್ಲೋ ಕಲಿಸಿಲ್ಲ, ಬಟ್ ಸಂಹವ್ ಆ ಸಾಂಗ್ಸ್ ಅಲ್ಲಿ ಹೋಗಿದೆ. ಅವರು ಹೇಳಿದ ಮಾತಂದರೆ ಆ ಸಾಂಗ್ ಮುಖಾಂತರವಾಗಿ ನನಗೆ ತುಂಬ ಪ್ರಯೋಜನವಾಗಿದೆ ಅಂತೇಳಿ ಆ ಹಾಡಿನ ಬಗ್ಗೆ ಹೇಳುವಾಗ ನನಗೆ ತುಂಬ ಸಂತೋಷ. ಆ ಹಾಡೇ ನಾನು ಇವಾಗ ಹಾಡಲಿಕ್ಕಿದೆ. ಏಸಯ್ಯ ನಿನ್ನ ಪಾದ ಒಂದೇ ಸಾಕು, ಏಸಯ್ಯ ನಿನ್ನ ಪ್ರೀತಿ ಒಂದೇ ಸಾಕು, ನೀನಿಲ್ಲದೆ ನಾನು ಇಲ್ಲ, ನಿನ್ನ ಪ್ರೀತಿ ಇಲ್ಲದೆ ಬದುಕು ಇಲ್ಲ, ನೀನಿಲ್ಲದೆ ನಾನು ಇಲ್ಲ, ನಿನ್ನ ಪ್ರೀತಿ ಇಲ್ಲದೆ ಬದುಕು ಇಲ್ಲ. ಏಸಯ್ಯ ಏಸಯ್ಯ ನಿನ್ನ ಪಾದ ಒಂದೇ ಸಾಕು, ಏಸಯ್ಯ ಏಸಯ್ಯ ನಿನ್ನ ಪ್ರೀತಿ ಒಂದೇ ಸಾಕು, ಏಸಯ್ಯ ನಿನ್ನ ಪಾದ ಒಂದೇ ಸಾಕು, ಏಸಯ್ಯ ನಿನ್ನ ಪ್ರೀತಿ ಒಂದೇ ಸಾಕು. ನಿಜವಾಗಿ ಪಾಸ್ಟ್ರೆ, ನೀವು ಹೇಳಿದಂಥ ಮರಿಯಳ ಅನುಭವ, ಹೇಳುವಂಥ ಅನುಭವದಲ್ಲಿ ನೀವು ಹೇಳ್ತಿದ್ದೀರ. ಆ ಹಾಡು ನೀವು ಇವತ್ತು ಅದು ಬರೆದ ನಂತರ ಆ ತಾಯಿ ನೋಡಿದಾಗ ಅವರು ದೇವರಾತ್ಮನಿಂದ ತುಂಬಲ್ಪಟ್ಟರು, ಅವರ ಜೀವಿತ ಬದಲಾಯಿಸಿತು ಎಂದು ಅವರು ಹೇಳಿದರು. ಅದು ಬರೆಯುವಂಥ ಆ ಒಂದು ಅನುಭವ ನೀವು ಯಾವತ್ತು ಹೊಂದಿಕೊಂಡ್ರೆ, ಹೇಗೆ ಹೊಂದಿಕೊಂಡ್ರೆ? ಅದನ್ನು ನಾನು ಹೇಳಿದೆ, ನಾನು ಯಾವ ಹಾಡು ನಾನು ಬರೆದಿಲ್ಲ. ನಾನು ಪ್ರಾರ್ಥನೆ ಅಥವಾ ಧ್ಯಾನದಲ್ಲಿರುವಾಗ ಬರುವಂಥ ಹಾಡು ನಾನು ಹೃದಯದಿಂದ ಬರೋದು. ಆ ಹೃದಯದಲ್ಲಿ ಹಾಗೆ ಪರಿಶುದ್ಧಾತ್ಮ ಅದನ್ನು ಹಾಗೆ ಇರಿಸ್ತಾರೆ. ಅದಾದ ನಂತರ ನಾನು ಅದನ್ನು ಬಂದು ಒಂದು ಬುಕ್ಕಿಗೆ ಬರೆದುಕೊಂಡು ಅದನ್ನು ಇಟ್ಕೊಳ್ತೀನಿ. ಈ ಹಾಡು ದೇವ್ರು ಕೊಟ್ಟಾಗ ಬಂದು ನಾನು ನನ್ನ ಸೇವೆಯಲ್ಲಿ ಒಂದು ಅಭ್ಯಾಸ ಏನಂದರೆ, ಎಲ್ಲೇ ನಾನು ಸೇವೆಗೆ ಹೋದ್ರೂ ಆರಾಧನೆ ಮಾಡಬೇಕು ಎನ್ನುವ ಪರಿಸ್ಥಿತಿ ಬರುವಾಗ, ಇಲ್ಲಾಂದರೆ ನನ್ನನ್ನು ಯಾರು ಇನ್ವೈಟ್ ಮಾಡ್ತಾರೋ ಅವರು ಕೇಳ್ಕೊಳ್ತಾರೆ, ಅಣ್ಣ ನೀವು ಆರಾಧನೆ ಮಾಡಿ ದೇವರ ವಾಕ್ಯಕ್ಕೆ ಹೋಗಬೇಕು. ಕಾರಣ ಏನಂದರೆ, ಇದು ಯಾಕೆ ಮಾತಾಡಿದ್ರೆ, ಮೊದಲನೇದಾಗಿ ನಾನು ಆರಾಧನೆ ಅನ್ನೋದು ನನ್ನ ಜೀವನದಲ್ಲಿ ಇರಲಿಲ್ಲ. ಅಂದರೆ ಆರಾಧನೆ ವೀರನ್ ಅನ್ನೋದು ನಾನು ಅದನ್ನು ದೊಡ್ಡದಾಗಿ ತಗೊಂಡಿಲ್ಲ. ಯಾಕಂದರೆ ನನಗೆ ದೇವರು ಕರೆದು ಕೊಟ್ಟಂಥ ಸೇವೆ ಬಂದು ಪ್ರಚಾರ ಮಾಡೋದು, ಸುವಾರ್ಥಿಕನಾಗಿ. ಆ ಕಾಲಿಂಗಲ್ಲೇ ನಾನು ತುಂಬ ಮುಂದುವರಿಯೋಣ, ಪ್ರಸಂಗ ಮಾಡೋದು, ದೇವರ ವಾಕ್ಯವನ್ನು ಹಂಚ್ಕೊಳ್ಳೋದ್ರಲ್ಲಿ ನಾನು ತುಂಬ ಆಸಕ್ತಿ ವಹಿಸ್ತಾ ಇದ್ದೆ. ಆರಾಧನೆ ಅನ್ನೋದು ನನ್ನ ಸೇವೆಯಲ್ಲಿ ಒಂದು ಭಾಗ, ಅಂದರೆ ನನ್ನ ಇಡೀ ಜೀವಿತದಲ್ಲಿ ಒಂದು ಭಾಗವಾಗಿ ಅದು ನನ್ನ ಸ್ವಯವಾದ ನನ್ನ ಸ್ವಂತಕ್ಕಾಗಿ ದೇವ್ರನ್ನ ಆರಾಧನೆ ಮಾಡೋದು ಅನ್ನೋದೇ ನನ್ನ ಆ ರೀತಿ ಇತ್ತು. ಆದರೆ ಬರ್ತಾ ಬರ್ತಾ ಕಾಲಕ್ರಮೇಣವಾಗಿ ಆರಾಧನೆ ಅನ್ನೋದನ್ನು ಸಹ ದೇವರು ಅದನ್ನು ಆ ಸೇವೆಯಾಗಿ ನನಗೆ ಕೊಟ್ಟು ಅದನ್ನು ಮಾಡ್ಕೊಂಡು ಆ ರೀತಿಯಲ್ಲಿರುವಾಗ 2011ರಲ್ಲಿ ಒಂದು ಮೇ ತಿಂಗಳಂತ ಅಂದ್ಕೊಂಡು ಮೇ ತಿಂಗಳಲ್ಲಿ ಒಂದು ಚರ್ಚ್ಗೆ ನಾವು ಹೋಗೋಕ್ಕೆ ಮುಂಚೆ ನಾನು ಹೇಳಿದೆ ಸಾರಿ ರಿಪೀಟಿಂಗ್ ದಿಸ್, ನಾನು ಯಾವಾಗ ಸೇವೆಗೆ ಹೋಗ್ಬೇಕಾದ್ರೂ ಫಾಸ್ಟಿಂಗ್ ತೆಗೆದು, ನಾನು ಮಾತ್ರ ಫಾಸ್ಟಿಂಗ್ ತೆಗೆದು ನನ್ನ ಜೊತೆಗೆ ಬರುವ ಮ್ಯೂಸಿಷಿಯನ್ಸು ಸಹ ಫಾಸ್ಟಿಂಗಲ್ಲಿ ಇರಬೇಕು. 1 ದಿನನೋ 2 ದಿನ ಶುದ್ಧೀಕರಿಸ್ಕೊಂಡು, ಯಾಕಂದರೆ ನಾವು ದೇವ್ರ ಸೇವೆ ಮಾಡೋಕ್ಕೆ ಹೋಗ್ತೀವಿ. ಕಾರಣ ದೇವ್ರ ವಾಕ್ಯದಲ್ಲಿ ಹೇಳ್ತದೆ, ಆಚಾರ್ಯನಾಗಿರುವಂಥವನು ತನ್ನನ್ನು ಶುದ್ಧಿ ಮಾಡಿಕೊಂಡು ಮಹಾ ಪರಿಶುದ್ಧ ಸ್ಥಳಕ್ಕೆ ಹೋಗಬೇಕು.
ಇವಾಗ ಯೇಸು ಕ್ರಿಸ್ತ ರಕ್ತನ ತೊಳೆಯಲ್ಪಟ್ಟಿದ್ದೀವಿ, ಆದರೆ ದಿನನಿತ್ಯವಾದಂಥ ಪರಿಶುದ್ಧತೆ ನಮಗೆ ಬೇಕಂತ ಹೇಳಿ ಆ ವಾಕ್ಯಾನುಸಾರ ಯಾವಾಗಲೂ ಪ್ರೇಯರಲ್ಲಿ ಪ್ರಿಪೇರ್ ಆಗಿ ಹೋಗೋದು. ಆ ರೀತಿ ಇರುವಾಗ ನನಗೆ ಕೀಬೋರ್ಡ್ ಬಾರಿಸೋಕ್ಕೆ ಸಹಾಯ ಮಾಡ್ತಾ ಇದ್ದಿದ್ದು ಇವಾಗ ನೀನೇ ಯೇಸುವೆ ನೀನೇ ಎಲ್ಲ ನೀನೇ ಯೇಸುವೆ ಅಂತ CD ಬಿಟ್ಟಿರೋ ಪ್ರವೀಣ್ ಇದ್ದಾರಲ್ಲ, ನಮ್ಮ ಆಸೆಟಿನಲ್ಲೂ ಆ ಹುಡುಗ ಆ ತಮ್ಮ ಬಂದು ನನ್ನ ಹತ್ರ 2009ರಿಂದ ನನ್ನಲ್ಲಿ ಸೇವೆನಲ್ಲಿ ನನ್ನ ಜೊತೆಗಿದ್ದು ನನಗೆ ಸಹಾಯ ಮಾಡ್ತಾ ಇದ್ದ. ಅಂದರೆ ಕಲ್ತ್ಕೊಳ್ತಾ ಇದ್ದ ಆರಾಧನೆ ಹೇಗೆ, ಸೇವೆ ಹೇಗೆ ಮಾಡಬೇಕು ಅಂತ. ಅವ್ರ ಸಭೆ ಬೇರೆ ಇದ್ರು ನನ್ನ ಹತ್ರ ಬಂದು ಕೆಲವು ಕಾಳು ನನ್ನ ಜೊತೆಗಿರೋ ಆ ತಮ್ಮ ಬಂದು ನನಗೆ ಕೀಬೋರ್ಡ್ ನಾನು ತುಂಬ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟೆ, ನೀನು ನನ್ನ ಜೊತೆಗೆ ನೀನು ಬಾರಿಸ್ಬೇಕಂದ್ರೆ ನೀನು ಉಪವಾಸ ತಗೊಂಡು ಪ್ರಾರ್ಥನೆ ಮಾಡಬೇಕು. ಅವ ನನ್ನ ಹಿರಿಯ ಮಗ ಒಂದು ಗಿಟಾರ್ ಇಟ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಎಲ್ಲ ನಾಳೆ ಆ ಚರ್ಚ್ಗೆ ಹೋಗೋ ಸೇವೆಗೆ ಯಾವ್ಯಾವ ಹಾಡು ಆಡಬೇಕಂತ ಎಲ್ಲ ಸೆಲೆಕ್ಷನ್ ಆದಮೇಲೆ ಎಲ್ಲ ಮುಗೀತು. ಇನ್ನೇನು ನಾವು ಬೇರೆ ಕಾರ್ಯಗಳಿಗೆ ನಾವು ನೋಡ್ಕೊಂಡು ಹೋಗಬೇಕು ನಮ್ಮ. ಸೊ ಆ ಟೈಮಲ್ಲಿ ಎಲ್ಲ ಸೈಲೆಂಟಾಗಿರುವಾಗ ನನ್ನ ದೊಡ್ಡ ಮಗ ಒಂದು ಗಿಟಾರಲ್ಲಿ ಪ್ಲಕ್ಕಿಂಗ್ ಮಾಡ್ತಾ ಇದ್ದ. ಅದು ಗಿಟಾರ್ನು ಸಹ 3 ಸ್ಟ್ರಿಂಗ್ ಇದ್ದಿದ್ದು. ಆ 3 ಸ್ಟ್ರಿಂಗಲ್ಲಿ ಇಟ್ಕೊಂಡೆ ಅವನು ಪ್ಲಕ್ಕಿಂಗ್ ಮಾಡ್ತಾ ಇದ್ದ. ಆ ಸಮಯದಲ್ಲಿ ನಾನು ಪರಿಶುದ್ಧ ತುಂಬಿಸಲ್ಪಟ್ಟ ಪ್ರಶ್ನತೆಯಲ್ಲಿ ಹಾಗೆ ನನ್ನ ಕಣ್ಣುಗಳು ಮುಚ್ಕೊಂಡು ಮನಸ್ಸಲ್ಲಿ ಹೃದಯದಿಂದ ಅನ್ಯ ಭಾಷೆ ಮಾತನಾಡ್ತಾ ಇದ್ದೆ. ಆ ಪ್ಲಕ್ಕಿಂಗ್ ಮಾಡೋ ಟೈಮಲ್ಲಿ ಸಡನ್ನಾಗಿ ನನ್ನ ವಾಯ್ಸ್ಗೆ ಏಸಯ್ಯ ಎಂಬ ಶಬ್ದ ಕೇಳಿಸಿದಾಗ ನಾನು ಆ ಹಾಡನ್ನು ಹಾಗೆ ಆಡ್ತಾಯಿದ್ದೆ. ಅವರು ಗಿಟಾರ್, ನನ್ನ ದೊಡ್ಡ ಮಗ ಗಿಟಾರ್ ಬಾರಿಸ್ತಾನೆ, ಪ್ರವೀಣ್ ಕೀಬೋರ್ಡಲ್ಲಿ ಆ ಹಾಡನ್ನ ಬಾರಿಸಿ ಎಲ್ಲ ಮುಗಿದಾದ್ಮೇಲೆ ಇಬ್ಬರು ಕೇಳಿದ್ರು ಡ್ಯಾಡಿ ಅಂತ. ಅವನು ನನ್ನ ಮಗ ಅಣ್ಣ ಅಂತ ಈ ತಮ್ಮನೂ ಹೇಳಿ, ಅಣ್ಣ ಹಾಡು ತುಂಬ ಚೆನ್ನಾಗಿದೆ, ಯಾರ್ದನ್ನ ಸಖತ್ತಾಗಿದೆ ಈ CD, ಯಾರ್ದು ಈ ಹಾಡು, ನಾವು ಅವ್ರಿಗೂ ಗೊತ್ತಿಲ್ಲ ಅದು. ಆ ರೀತಿಯಾಗಿ ಅವ್ರು ಕೇಳಿದಾಗ ನಾನು ಹೇಳಿದೆ, ಇಲ್ಲೆಲ್ಲ ಇದು ಯಾರ್ದಲ್ಲ, ದೇವರು ಇವಾಗ ನಮ್ಗೆ ಕೊಟ್ಟಂಥ ಹಾಡಿದು, ದೇವ್ರ ಚಿತ್ತ ಆದರೆ ನಾವು ಮುಂದಕ್ಕೆ ಅದನ್ನು ನೋಡೋಣ ಅಂಥೇಳಿ ಆ ರೀತಿಯಾಗಿ ಆ ಹಾಡು ಅದರ ಸಿಕ್ಕಿದ್ದು. ಮತ್ತು ಅದಕ್ಕೆ ಹುಟ್ಟಿದ ಕಾರಣ ಅದು ದೇವರ ಪ್ರಸನ್ನತೆಯಲ್ಲಿ. ಯಾಕಂದರೆ ಈ ಹಾಡಿನ ಮುಗಿದ ಆದಮೇಲೆ ನಾನು ಹಾಡ್ತಾ ಇರುವಾಗ 2 ಸಲ 3 ಸಲ ಆಡುವಾಗ ನನ್ನ ಜೀವಿತನ ಅದರಲ್ಲಿ ನೋಡಿದೆ. ಅದೇ ನನ್ನ ಸಾಕ್ಷಿನೇ ಅದು ಹಾಡಲ್ಲಿ ಬಂದಿದೆ. ಆದರೆ ಚರಣದಲ್ಲಿ ಬೇರೆ ರೀತಿಯಾದಂಥ ವಾಕ್ಯಗಳು ದೇವರು ಕೊಟ್ಟರು, ಮಾತುಗಳು. ನೆಲೆ ಇಲ್ಲದ ಜೀವನ ನಾ ಮಾಡುವಾಗ ನನ್ನನ್ನು ಹುಡುಕಿ ಬಂದೆ, ನಿನ್ನ ಪ್ರೀತಿಯಿಂದ ನನ್ನ ಕರೆದೆ, ನಿನ್ನ ಪ್ರೀತಿಯಿಂದ ನನ್ನ ತಬ್ಬಿಕೊಂಡೆ. ನೆಲೆ ಇಲ್ಲದ ಜೀವನ ನನ್ನ ಜೀವನವಾಗಿತ್ತು. ಆವಾಗ ನಾನು ತಿಳ್ಕೋಬೋದು ನಾನು ಸಾಕ್ಷಿ ಇದು. ಅಂದ್ರೆ ನಿಮ್ಗೆ ಹಾಡು ಬರುವಾಗ ಗೊತ್ತಿರಲಿಲ್ಲ, ಆದ್ರೆ ಮತ್ತೆ ನೀವು ನೋಡುವಾಗ ನಿಮ್ಮ ಸಾಕ್ಷಿ ಇತ್ತು. ಅದು ನಾನು ತಿರ್ಗಾ ನಾನು ಅದು ಕೇಳ್ತಾ ಹಾಡಿ ಕೇಳುವಾಗ ನನ್ನ ಸಾಕ್ಷಿ ನನ್ನ ಮುಂದೆ ತೋರಿಸ. ದೇವರು ನನ್ನೊಟ್ಟಿಗೆ ಮಾತನಾಡೋ ಥರ ಇತ್ತು ಅದು. ಯೇಸು ಸ್ವಾಮಿ ನನ್ನೊಟ್ಟಿಗೆ ಮಾತನಾಡ್ತಾರ, ನೀನು ನೆಲೆ ಇಲ್ಲದೆ ಇದ್ದೆ. ಯಾಕಂದ್ರೆ ನನ್ನ ಜೀವಿತ ಆ ಥರ ಇತ್ತು, ನೆಲೆ ಇಲ್ಲದೆ ಎಲ್ಲರಿಂದ ಕೈ ಬಿಡಲ್ಪಟ್ಟ ಒಂದು ಸಮಯಗಳು ನನ್ನಲ್ಲಿತ್ತು. ನಮ್ಮ ಕುಟುಂಬವಿತ್ತು, ಯಾರು ಅಂಗೀಕಾರ ಮಾಡಿದಷ್ಟು ಏಕಾಂತ ಬಡತನದ ಜೀವನದಲ್ಲಿ ನಾನಿದ್ದೆ. ಯಾಕಂದ್ರೆ ನನ್ನ ಸೌವಾರ್ತಿಕ ಸಂಚಿಕೆಯಲ್ಲಿ ಹೇಳಿದೆ, ಆ ಕೆಲಸ ಇದ್ದರೆ 1 ವರ್ಷ ಇರೋದಿಲ್ಲ, 4 ವರ್ಷ ಇರೋಲ್ಲ, ಆದರೆ ಸೇವೆ ಮಾಡ್ತಾ ಇದ್ವಿ. ಆವಾಗ ನನ್ನ ನೆಲೆ ಇಲ್ಲದೆ ಇತ್ತು, ನನ್ನ ಜೀವನ ಏನಂತ ಗೊತ್ತಿರಲಿಲ್ಲ. ಏನಂತ ಗೊತ್ತಿಲ್ಲ ನಾನು ಆತ್ಮಹತ್ಯೆ ಮಾಡ್ಕೊಂಡೋಗಿ ಹೋದೆ. ಆವಾಗ ದೇವರು ನನ್ನನ್ನು ಹುಡುಕಿ ಬಂದು, ನಾನು ಹೇಳಿದ್ನಲ್ಲ, ಆ ಹುಡುಕಿ ಬಂದ ದೇವರು ನನ್ನನ್ನು ಸ್ಥಿರಪಡಿಸಿದನಂತೆ ಆ ಹಾಡು. 2ನೇ ಚರಣದಲ್ಲಿ ನೋಡುವ, ದ್ರೋಹಿಯಾಗಿ ನಿನ್ನ ಪ್ರೀತಿ ಮರೆತು ದ್ರೋಹಿಯಾಗಿ ಜೀವಿಸಿದ ನನ್ನನ್ನು ನೀನು ತಬ್ಬಿಕೊಂಡೆ ಅಂತ. ದ್ರೋಹಿಯಾಗಿ ನಾನು ಜೀವಿಸಿದ ದಿನಗಳುಂಟು. ದೇವರ ಪ್ರೀತಿನ ಅರಿತು, ದೇವರು ಕೊಟ್ಟಂಥ ಕೃಪೆಯನ್ನು ಮರೆತು, ಆತನ ಮಾಡಿದ ತ್ಯಾಗಗಳನ್ನು ಮರೆತು ಆತನಿಗೆ ದ್ರೋಹ ಮಾಡಿದೆ. ಆ ಹಾಡನ್ನ ನಾನು ಸ್ಟುಡಿಯೋದಲ್ಲಿ ಹಾಡುವಾಗ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರು, ಬ್ರದರ್ ಈ ಲಿರಿಕ್ಸ್ ಚೆನ್ನಾಗಿಲ್ಲ, ತೆಗೆದು ಬಿಡು ಅಂತ ಹೇಳಿದ್ರು. ನಿನ್ನ ಪ್ರೀತಿ ಮರೆತು ದ್ರೋಹಿಯಾಗಿ ಜೀವಿಸಿದೆ ಏನೋ ಪದನ ತೆಗೆದುಬಿಡು, ದ್ರೋಹಿ ಅನ್ನೋದು ತೆಗೆದು. ನಾನು ಹೇಳಿದೆ, ವೈ ಹ್ಯಾವ್ ಟು ರಿಮೂವ್, ನಾನು ಯಾಕೆ ಆ ಪದನ ನಾನು ದ್ರೋಹಿ ನಾನು ಒಪ್ಕೊತ ಇದ್ದೀನಿ, ಬೇರೆಯವ್ರಿಗೆಲ್ಲ ನನ್ನ ಜೀವಿತದ ಬಗ್ಗೆ ನಾನು ಆಡ್ತಾ ಇದ್ದೀನಿ. ನಾನು ಒಂದು ಚೀಟರ್, ಕಲ್ಪ್ರಿಟ್, ನಾನು ದೇವ್ರಿಗೆ ದ್ರೋಹ ಮಾಡಿದ್ದೀನಿ, ಎಷ್ಟೋ ಸಲ ದ್ರೋಹ ಮಾಡಿದ್ದೀನಿ ಅಂತ ಹೇಳಿದಾಗ ಒಂದು ಕ್ಷಣಕ್ಕೆ ಆ ಮ್ಯೂಸಿಕ್ ಡೈರೆಕ್ಟ್ರು ಸ್ತಬ್ಧವಾಗಿಬಿಟ್ರು, ಏನೂ ಮಾತನಾಡಿಲ್ಲ. ಸರಿ ಬ್ರದರ್, ನೀವು ಹಾಡಿ ಪರವಾಗಿಲ್ಲ. ಆ ಹಾಡಿದ ನಂತರ ಅವ್ರ ಮುಖಾಂತರವಾಗಿ ಮ್ಯೂಸಿಕ್ ಡೈರೆಕ್ಟರ್ ಸಾಕ್ಷಿ ಕೊಟ್ಟರು.
ಆ ಸಾಂಗ್ನ ಅವರು ಕಂಪೋಸಿಂಗ್ ಮ್ಯೂಸಿಕ್ ಮಾಡುವಾಗ ಅವ್ರು ಹೇಳಿದ್ರು, ಬ್ರದರ್ ಎಲ್ಲ ಸಾಂಗ್ ನಾನು ಮಾಡಿಬಿಟ್ಟೆ, ಸೊ ಯಾವಾಗೆಲ್ಲ ನಾನು ಏಸಯ್ಯ ಹಾಡು ರೆಕಾರ್ಡ್ ಮಾಡಬೇಕು ಅಂತ ನಾನು ಕುಳಿತುಕೊಳ್ತೀನೋ ಏನೋ ಒಂದು ಹೊಸತನ ನನ್ನಲ್ಲಿ ಬರ್ತಾ ಇದೆ, ಏನೋ ಒಂದು ಅಭಿಷೇಕ ನನ್ನ ಆವರಿಸಿ ಮ್ಯೂಸಿಕಲ್ಲಿ ಏನೋ ಮಾಡಬೇಕು, ಏನೇನೋ ಪ್ರಯೋಗ ಮಾಡ್ತಾ ಇದ್ದೀನಿ. ನಾನು ಅವ್ರು ಹೇಳಿದ್ರು, ತುಂಬ ದಿನಗಳ ನಂತರ ಒಂದು ಒಳ್ಳೆಯ ಹಾಡನ್ನು ತುಂಬ ಸಮಯ ತಗೊಂಡು ನಾನು ಮ್ಯೂಸಿಕ್ ಮಾಡೋಕ್ಕೆ ಕೊಟ್ಟೆ. ಇನ್ನೊಂದು ಸಲ ನಾನು ಸ್ಟುಡಿಯೋಗೆ ಹೋದಾಗ ಅವ್ರ ಮಕ್ಕಳನ್ನೆಲ್ಲ ಹಾಡಿಸಿ ಆ ಹಾಡನ್ನ ನನಗೆ ತೋರಿಸಿದ್ದಾರೆ, ಬ್ಯಾಕ್ಗ್ರೌಂಡಲ್ಲಿ ವಾಯ್ಸಸ್ ಹಾಕಿ. ನಾನು ಹಾಗೆ ಬಿಟ್ಬಿಡಿ, ಇಲ್ಲ ನಾನು ಸುಮ್ಮನೆ ಟ್ರೈ ಮಾಡಿದೆ ಹೇಗೆ ಬರುತ್ತಂತ. ಈ ರೀತಿ ದೇವರು ಕೊಟ್ಟಂಥದ್ದು ಆತನ ಮಹಿಮೆಗಾಗಿರುತ್ತದೆ ನಾನು ನಂಬ್ತೀನಿ. ಆಮೇಲೆ ನೀವು ಅದೇ ಸಾಕ್ಷಿ ಹೇಳಿದಿರಲ್ಲ, ಅನೇಕ ಹಾಡುಗಳನ್ನು ನೀವು ಕಳಿಸದಿದ್ದರೂ ಅನೇಕ ದೇಶಗಳಿಂದ ಅನೇಕ ರಾಜ್ಯಗಳಿಂದ ನಿಮಗೆ ಕರೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಿಜವಾಗಿ ದೇವರು ಕೊಟ್ಟದ್ದು ದೇವರು ತನ್ನ ಕಾರ್ಯವನ್ನು ಮಾಡೇ ಮಾಡ್ತಾನೆ. ಆತ ವಾಕ್ಯ ಹೇಳ್ತದೆ, ನನ್ನ ಬಾಯಿಂದ ಹೊರಟಂಥ ಮಾತುಗಳು ವ್ಯರ್ಥವಾಗಿ ನನ್ನ ಬಳಿಗೆ ಹಿಂದಿರುಗುವುದಿಲ್ಲ. ಹೌದು, ನಿಜವಾಗಿ ಅದೇ ರೀತಿಯಲ್ಲಿ ಆತನ ನಿಮ್ಮ ಮೂಲಕವಾಗಿ ಕೊಟ್ಟಂಥ ಹಾಡಿನ ಮೂಲಕವಾಗಿ ದೇವರ ಮಾತು ಯಾವುದೋ ಮುಖದಲ್ಲಿ ದೇವರು ಮಾತಾಡ್ತಾರೆ, ಅದರ ಕಾರ್ಯವನ್ನು ಮಾಡಿಯೇ ಮಾಡ್ತಾರೆ. ಫಸ್ಟ್ ಈ ರೀತಿಯಲ್ಲಿ ನೀವು ದೇವರ ಕಾರ್ಯ ಅಥವಾ ಹಾಡಿಗಾಗಿ ಮೊದಲೇ ಹೆಜ್ಜೆ ಇಟ್ಟಿರ. ಆ ಒಂದು ತಾಯಿ ನಿಮ್ಮನ್ನು, ದೇವರ ಆತ್ಮನ ನಿಮ್ಮ ಆ ತಾಯಿಯ ಮೂಲಕವಾಗಿ ನಿಮ್ಮನ್ನು ಪ್ರೇರೇಪಿಸಿದ್ರು. ಹೌದು, ಆ ದಿನ ನಾನು ಮರೆಯೋಕ್ಕಾಗಲ್ಲ. ಒಂದು ವೇಳೆ ಆ ದಿನ ಆ ತಾಯಿ ಬಂದು ಆ ರೀತಿ ಹೇಳದೇ ಇದ್ದಿದ್ರೆ ನಾನು ಸಿಡಿ ಮಾಡ್ತೇನೆ. ಯಾಕೆ ಮಾಡ್ತಾ ಇರಲಿಲ್ಲ ಅಂದರೆ ನನ್ನಲ್ಲಿ ಹಣದ ಅಭಾವ ತುಂಬ ಇತ್ತು. ಯಾಕಂದರೆ ನಾನು ಪೂರ್ಣ ಸೇವೆಗೆ ಬಂದು ನನ್ನ ಒಂದು ಆಸೆ ಅಥವಾ ಗುರಿ ಅನ್ನೋದಕ್ಕಿಂತ ನನ್ನ ಒಂದು ಪಾಲಿಸಿಯಿಂದ ನಿಯಮ ಏನಾಯ್ತು ಅಂದರೆ, ನಾನು ಯಾರ ಹತ್ರ ದುಡ್ಡು ನಾನು ಕೇಳಬಾರ್ದು. ಎಲ್ಲಿ ದುಡ್ಡು ಕೇಳಿ ನಾನು ಸಿಡಿ ನಾನು ಮಾಡಬಾರ್ದು ಅನ್ನೋದು ನಾನು ಸುಮ್ಗಿದೆ. ದೇವ್ರು ಕೊಟ್ಟರೆ, ದೇವರಾಗಿ ಹಾಡು ಕೊಟ್ಟರೆ ಅದಕ್ಕೆ ಪ್ರೊಡ್ಯೂಸಿಂಗನ್ನು ಅವರೇ ಕೊಡಬೇಕು ಅನ್ನೋ ರೀತಿ ನಾನು ಸುಮ್ಗೆ ಅದೇ. ಆದರೆ ಆ ತಾಯಿ ಬಂದು ಹೇಳಿದ್ರು, ಪ್ರಾರ್ಥನೆ ಮಾಡಿ ನಾನು ಮಾಡ್ತೀನಿ. ಆದರೆ ಅಲ್ಲಿ ಇನ್ನೊಂದು ಕಾರ್ಯ ನನಗೆ ಅರ್ಥ ಆಯ್ತೇನೆಂದರೆ, ನಾನು ಎಕ್ಸ್ಪೆಕ್ಟೇಷನ್ ಮಾಡಿದೆ, ಈ ಸಹೋದರಿ ಹೇಳಿದ್ರು ನಮಗೇನೋ ಸಹಾಯ ಮಾಡ್ಬೋದೇನೋ, ಇದು ದೇವ್ರಾಗಿ ಕೊಟ್ಟು ನಾನು ಪ್ರಾರ್ಥನೆ ಮಾಡ್ತಿದ್ದೆ, ದೇವರಾಗಿ ಕಲಿಸಿದ್ರೆ ಆ ರೀತಿ ತೊಗೊಂಡು. ಆದರೆ ಒಂದು ಟೈಮ್ ಬರೋವಾಗ ಅವ್ರು ನಾನು ಏನೂ ಮಾಡಿಲ್ಲ ಅವರು. ಓಕೆ, ಆವಾಗ ಹೇಳಿದೆ, ಮನುಷ್ಯನೇ, ದೇವ್ರೇ. ಸೊ ಆವಾಗ ಮತ್ತೆ ನಾವು ಪ್ರಾರ್ಥನೆ ಮಾಡಿದೆ. ನಮ್ಮ ವೈಫ್ ಹೇಳಿದ್ರು, ಸೋತೋಗ್ಬೇಡಪ್ಪ, ನಾವು ಪ್ರಾರ್ಥನೆ ಮಾಡೋಣ, ದೇವರ ಚಿತ್ತಾನುಸಾರವಾಗಿ ಆತನಿಗೆ ಮಾಡುವ ಸಮಯದಲ್ಲಿ ಮಾಡ್ತಾರೆ, ನಿಮ್ಮ ಸುಮ್ಗಿರ್ಬಿಡು. ನಾನು ಸುಮ್ಗಿರೋಕ್ಕೆ ನಾನು ಆಗಲ್ಲ, ದೇವರು ನನಗೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಳ್ತೀನಿ. ನಾನು ಐ ಸ್ಟಾರ್ಟೆಡ್ ಎನ್ಕ್ವೈರಿಂಗ್ ಈಚ್ ಮ್ಯೂಸಿಕ್ ಡೈರೆಕ್ಟರ್. ನನಗೆ ಯಾರೆಲ್ಲ ಪರಿಚಯ ಇದ್ದಾರೋ ಮ್ಯೂಸಿಕ್ ಡೈರೆಕ್ಟರ್ಸ್ ಅವ್ರಿಗೆಲ್ಲ ನಾನು ಫೋನ್ ಮಾಡಿ ವಿಚಾರಿಸೋದು, ಎಷ್ಟು ದುಡ್ಡು ಆಗುತ್ತೆ, ಏನಾಗುತ್ತೆ. ಅದು ನನಗೆ ದುಡ್ಡಿಲ್ಲ. ನಾನು ಫಾಲೋ ಮಾಡೋದು ತುಂಬ ವಾಕ್ಯ ಯಾವುದಂದರೆ, ಎಬ್ರಿಯರ್ 11ನೇ ವಚನ, ನೋಡದಿರುವಂಥದ್ದನ್ನು ಕಾಣದಿರೋದಂಥದ್ದನ್ನು ನಂಬುವುದೇ ನಂಬಿಕೆ. ಆ ವಚನದಲ್ಲಿ ನನ್ನ ಹತ್ರ ದುಡ್ಡಿಲ್ಲ, ಏನಿಲ್ಲ, ಬಟ್ ನಾನು ವಿಶ್ವಾಸದಿಂದ ಎಲ್ಲರಿಗೂ ಫೋನ್ ಮಾಡಿ ಎಷ್ಟಾಗ್ಬೋದು, ಏನಾಗ್ಬೋದು ಈ ರೀತಿ ವಿಚಾರಿಸ್ತಾ ಇದ್ದೆ. ಆ ರೀತಿಯಾಗಿ ಒಂದು ಪ್ರೇರೇಪಣೆ ಉಂಟಾಗಿ ನಾನು ಅದನ್ನು ಮಾಡೋಕ್ಕೆ ತುಂಬ ಸಹಾಯವಾಯಿತು. ಅದು ಪಾಸ್ಟ್ರೆ, ಹೀಗೆ ನೀವು ಹಾಡನ್ನು ಬರ್ತೀರಾ, ಹಾಡಿಗಾಗಿ ದೇವರ ಪ್ರೇರೇಪಣೆ ಸಿಡಿ ಮಾಡೋದಕ್ಕಾಗಿ ನೀವು ಇದನ್ನು ತಮಿಳಲ್ಲಿ ಮೊದಲು ತೆಗೆದಿರ ಅಂತ ಅನಿಸ್ತದೆ ನನಗೆ. ಇದೇ ಹಾಡು ತಮಿಳಲ್ಲಿ ಇದೆ. ಹೌದು, ಆ ತಮಿಳಿನ ಸಿಡಿಯ ಹೆಸರು ಹೇಗೆ ಬಂತು, ಅಂದರೆ ಏನಂತ ಕೊಟ್ಟಿದ್ದೀರಾ? ಆ ಹೆಸರು ಬಂದು ನೀನು ಕನ್ನಡದಲ್ಲಿ ಮಾಡಿದ ನೀನು ಮಾರ್ಪಡದವನು ಕನ್ನಡದಲ್ಲಿ. ಯಾಕಂದರೆ ನಾನು ಕನ್ನಡ ಮಾಡಬೇಕಂತಿದ್ದೆ ಫಸ್ಟು. ಆವಾಗ ನನಗೆ ಸರಿಯಾದ ಗೈಡೆನ್ಸ್ ಸಿಕ್ಕಿರಲಿಲ್ಲ. ಓಕೆ, ಸೊ ತಮಿಳು ಅದನ್ನು ಫಸ್ಟ್ ನಾವು ಮಾಡಿಬಿಟ್ಟು ಆಮೇಲೆ ಅದನ್ನು ಕನ್ನಡದಲ್ಲಿ ನಾನು ಕೆಲವೊಂದು ಹಾಡುಗಳು ಮಾಡಿದ್ದೀನಿ. ಓಕೆ, ಹುಣಸೂರು ಪ್ರಾಂತಕ್ಕೆ ಸೇವೆ ಹೋಗಿರುವ, ಎಲ್ಲಿ ಸೇವೆಗೆ ಹೋಗಿದ್ರು ಅಲ್ಲಿ ಒಂದು ದೇವರೊಂದು ಹಾಡು ಕೊಟ್ಬಿಡ್ತಾರೆ, ಹೊಸ ಹಾಡು ಹಾಡ್ತಾ ಇರ್ತೀವಿ. ಆ ರೀತಿ ತಮಿಳಲ್ಲಿ ಫಸ್ಟು ನಾವು ಮಾಡೋಣ, ಅದಾದ ನಂತರ ನಾವು ಬೇರೆ ಭಾಷೆಗಳನ್ನು ಮಾಡೋಣ ಅಂತೇಳಿ ತಮಿಳಲ್ಲಿ ನೀರು ಮಾರಾದವರ್ ಅಂತ ಸಿಡಿ ಹೆಸರು. ಅದು ಏನಂದರೆ, ಆ ಸಿಡಿಯ ಹೆಸರು ಮುಖ್ಯವಾಗಿ ನಿಮಗೆ ಆ ಹೆಸರು ಹೇಗೆ ನಿಮಗೆ ಅಂದರೆ ಅಂದರೆ ಒಂದೊಂದಕ್ಕೆ ಒಂದೊಂದು ದೇವರು ಒಂದೊಂದು ಸಾಕ್ಷಿ ಇದ್ದೇ ಇದೆ. ಆ ಹೆಸರು ಇಡಬೇಕಾದ ಒಂದು ಸಾಕ್ಷಿ ಇರ್ತದೆ. ಯಾವ ರೀತಿಯ ಪ್ರೇರೇಪಣೆಯಿಂದ ನೀನು ಮಾರ್ಪಾಡದವನು ಅಥವಾ ನೀರು ಮಾರಾದವರು
ಹೌದು. ಎಂಬಂತ ಒಂದು ಶೀರ್ಷಿಕೆ ಅಥವಾ ಹೆಡ್ಡಿಂಗ್. ಅದು ಬಂದು ನನ್ನ ಮತ್ತೆ ನಾನು ಹೇಳ್ತೀನಿ ಅದನ್ನ ಅನುಭವ. ಪ್ರೈಸ್ ಆಹಾ ಹೆಸರು ಬರೋದಕ್ಕೆ ಅನುಭವನೇ ಕಾರಣ. ಯಾಕಂದರೆ ಮನುಷ್ಯರು ಬಂದು ವಾಗ್ದಾನ ಮಾಡ್ತಾರೆ, ಆಶ್ವಾಸನ ಕೊಡ್ತಾರೆ, ಅನೇಕ ವಿಧವಾದ ಕಾರ್ಯಗಳಲ್ಲಿ ಮನುಷ್ಯನ ಬಂದು ಹೇಳ್ತಾರೆ, ಆದರೆ ಮಾಡೋದಿಲ್ಲ. ಆ ಹೆಬ್ರಿದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೇಸು ಕೃಷ್ಣನು ನಿನ್ನೆಯೂ ಇಂದಿಗೂ ನಾಳೆ ಎಂದಿಗೂ ಮಾರ್ಪಡದವನು, ಆತನು ಮಾರ್ಪಡೋದಿಲ್ಲ. ಅದು ಒಂದು ನನಗೆ ನನ್ನ ದೃಢವಾಗಿ ನಂಬ್ತೀನಿ. ಮನುಷ್ಯರೆಲ್ಲರೂ ಮಾರ್ಪಟ್ರು ಬದಲಾದ್ರೂ ನನ್ನ ಕರೆದಾತನು ಬದಲಾಗೋದಿಲ್ಲ. ಆದಿಯಿಂದ ಅಂತ್ಯದವರೆಗೂ ಯೇಸು ಸ್ವಾಮಿ ಎಲ್ಲೂ ಮಾರ್ಪಟ್ಟಿದ್ದ ನಾನು ನೋಡೇ ಇಲ್ಲ. ಅವಾಗ ನಾನು ಪ್ರಾರ್ಥನೆ ಮಾಡ್ತಿರುವಾಗ ನನಗೆ CD ಒಂದು ಶೀರ್ಷಿಕೆ ಬೇಕು, ಹೆಸರು ನನಗೆ ಬೇಕನ್ನುವಾಗ ನನ್ನ ಮನಸ್ಸಲ್ಲಿ ಬಂದು ಮಾರ್ಪಡದವನು. ಮಾರ್ಪಡದವನು ಹಾಕಿದ್ರೆ ಯಾರು ಮಾರ್ಪಡೋದವನು ಅಂತ ಯಾರಿಗೂ ಗೊತ್ತಿಲ್ಲ. ನೀನು ಮಾರ್ಪಡೋದವನು, ನೀನು ಅನ್ನೋವಾಗ ತುಂಬ ಕ್ವಶನ್ಸ್ ಅದರಲ್ಲಿ ಬರ್ತದೆ. ನೀನು ಅಂದರೆ ಯಾರು? ಅದೊಂದು ಸುವಾರ್ತೆಯಾಗಿ ಸಾರೋದಕ್ಕೆ ನಮಗೆ ಅವಕಾಶ. ನೀನು ಮಾರ್ಪಡೋಣ, ಏಸು ನೀನು ಮಾರ್ಪಡೋಣ ಅಂದರೆ ತುಂಬ ದೊಡ್ಡದಾಗುತ್ತೆ ಅಂತೇಳಿ ನಾನೆಲ್ಲ ನೀನು ಮಾರ್ಪಡೋದವನು. ಅದು ಆ ಮಾತು ತಗೊಂಡಿದ್ದು ಬಂದು ವಿಮೋಚನಾ ಕಾಂಡ 3ನೇ ಅಧ್ಯಾಯ 14ನೇ ವಚನ. ಮೋಶೆ ದೇವರನ್ನು ನೋಡು, ನಿನ್ನ ಹೆಸರು ಏನು ಎನ್ನುವಾಗ ನಾನಾಗಿದ್ದೀನಿ. ಅದರ ಭಾಷಾಂತರ ನಾವು ಮಾಡುವಾಗಿಲ್ಲ ಅಂದರೆ ಅದನ್ನು ನಾವು ತರ್ಜಮೆ ಮಾಡುವಾಗ ಮಾರ್ಪಡೋದನು. ಐ ಆಮ್ ದಟ್ ಐ ಆಮ್, ನಾನಾಗಿದೆ, ನಾನು ಮಾರ್ಪಟ್ಟಿಲ್ಲ ಅನ್ನೋ ವಾಕ್ಯನೇ ನನ್ನ CD-ನಲ್ಲೂ ನೋಡುವಾಗ ನೀನು ಮಾರ್ಪಡೋದನ್ನು ಆಂಗ್ಲದಲ್ಲಿ ಐ ಆಮ್ ದಟ್ ಐ ಆಮ್ ಅಂತ ಹಾಕಿರ್ತೀನಿ ಅದನ್ನು. ಪ್ರೈಸ್ ಗಾಡ್. ಹೀಗೆ ನೀವು ದೇವರ ಒಂದು ಕೃಪೆಯಿಂದ CD-ಯ ಒಂದು ಮೊದಲ ಹೆಜ್ಜೆ ಇಟ್ಟಿರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ನಾವು ಪಾಸ್ಟರ್ ಕೀರ್ತಿ ಪೌಲ್ ಅವರ ನಾವು ಹಾಡಿನ ಅನುಭವವನ್ನು ನಾವು ಕೇಳ್ತಾ ಇದ್ದೇವೆ. ಅನೇಕ ಅನುಭವದಲ್ಲಿ ಅವರ ಇವತ್ತು ಹಾಡುಗಳನ್ನು ಬರೆಯುವುದಕ್ಕೆ ಅಥವಾ CD ಬರೆಯುವುದಕ್ಕೆ ಪ್ರಾರಂಭಿಸಿದರು. ಯಾವ ರೀತಿಯಲ್ಲಿ ಅವರು ಒಂದು ಆರಾಧನೆ ನಾಯಕರಾದರು ಮತ್ತು ಹಾಡುಗಳನ್ನು ಬರೆಯುವುದಕ್ಕೆ, ಹಾಡುಗಳನ್ನು ಹಾಡುವ CD-ಯ ಒಂದು ತೆಗೆಯುವಂಥ ಒಂದು ಕಾರ್ಯಕ್ಕೆ ಮುಂದಾದರು ಎಂಬುದಾಗಿ ನಿಮ್ಮ ಮುಂದೆ ತಮ್ಮ ಅನುಭವವನ್ನು ಅವರ ಬಾಯಿ ಮುಖಾಂತರ ನಾವು ಕೇಳಿಕೊಂಡೆವು. ನಾವು ಇದನ್ನು ಮುಂದುವರಿಸಲಿಕ್ಕಿದ್ದೇವೆ, ಆದರೆ ಇವತ್ತು ಸಮಯದ ಅಭಾವ ಇರುವುದರ ನಿಮಿತ್ತವಾಗಿ ಇನ್ನೊಂದು ಸಂಚಿಕೆಯಲ್ಲಿ ಇದನ್ನು ಮುಂದುವರಿಸ್ತೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ TV-ಗೆ ಬಂದು ಅವರ ಅನುಭವವನ್ನು ಹೇಳಿದಂಥ ಪಾಸ್ಟರ್ ಕೀರ್ತಿ ಪೌಲ್ ಅವರಿಗೆ ನಮ್ಮ ಆಶ್ರಯ TV ಪರವಾಗಿ ವಂದನೆಗಳು. ಇನ್ನೊಂದು ಸಂಚಿಕೆಯಲ್ಲಿ ಇದನ್ನು ಮುಂದುವರಿಸ್ತೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ಆಶ್ರಯ TV. ವಂದನೆಗಳು.